ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಪಿಟಲ್ ಚಾನಲ್ ಕನೆಕ್ಟ್ ಟು ಕ್ಯಾಪಿಟಲ್. ಫ್ರೆಂಡ್ಸ್, ಇದುವರೆಗೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ಈಸಿ ಟ್ರಿಪ್ ಪ್ಲಾನರ್ಸ್ ಅವರು IPO ಬಿಟ್ಟಿದ್ದಾರೆ. ಅದರ ಅನಾಲಿಸಿಸ್ ನೋಡೋಣ. IPO ಡೇಟ್ ಏನಿದೆ, ಪ್ರೈಸ್ ಬ್ಯಾಂಡ್ ಏನಿದೆ ಮತ್ತು PS ಕಂಪ್ಯಾರಿಸನ್ ಏನಿದೆ ಅಂತ ಈ ವಿಡಿಯೋ ಪೂರ್ತಿ ನೋಡಿದ್ರಿ ಅಂತಂದರೆ ನಿಮಗೂ ಅರ್ಥ ಆಗುತ್ತೆ. ಇದು ಅಪ್ಲೈ ಮಾಡಬೇಕೋ ಬೇಡವೋ IPOಗೆ ಅಂತ ನೀವೇ ಡಿಸೈಡ್ ಮಾಡ್ಬೋದು. ಫಸ್ಟ್ ಈ ವಿಡಿಯೋ ಪೂರ್ತಿ ನೋಡಿ. ಮೊದಲದಾಗಿ ಇಂಟ್ರೊಡಕ್ಷನ್ ನೋಡೋಣ. ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 2008 ಸ್ಟಾರ್ಟ್ ಆಗುತ್ತೆ ಕಂಪ್ನಿ. ಮತ್ತು ಇದು ಸೆಕೆಂಡ್ ಲಾರ್ಜೆಸ್ಟ್ ಆನ್ಲೈನ್ ಟ್ರಾವೆಲ್ ಏಜೆನ್ಸಿ ಇನ್ ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ಮತ್ತು ಈ ಕಂಪ್ನಿ ಏನೇನು ಆಫರ್ಸ್ ಕೊಡುತ್ತೆ ಅಂದರೆ ಟ್ರಾವೆಲ್ ರಿಲೇಟೆಡ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಇನ್ಕ್ಲೂಡಿಂಗ್ ಫ್ಲೈಟ್ ಟಿಕೆಟ್ಸ್ ಇರ್ಬೋದು, ಟ್ರೈನ್ ಟಿಕೆಟ್ಸ್, ಹಾಲಿಡೇ ಪ್ಯಾಕೇಜಸ್, ಹೋಟೆಲ್ ಬುಕ್ಕಿಂಗು, ಬಸ್ ಟಿಕೆಟ್ಸ್, ಕ್ಯಾಬ್ ಬುಕ್ಕಿಂಗ್ ಸರ್ವಿಸ್, ವೀಸಾ ಸರ್ವಿಸ್, ಇದೆಲ್ಲ ಸರ್ವಿಸ್ ಕಂಪ್ನಿ ಕೊಡ್ತಾ ಇದೆ. ಮತ್ತು ಇವರು ಆನ್ಲೈನ್ ಟ್ರಾವೆಲಿಂಗ್ ಸರ್ವಿಸಸ್ನ ಥ್ರೂ ವೆಬ್ಸೈಟ್ಸ್ ಮೂಲಕ ಅಂದರೆ ಈಸಿ ಮೈ ಟ್ರಿಪ್ ಅಂತ ಏನಿದೆ ಮತ್ತು ಆಂಡ್ರಾಯ್ಡ್ ಮತ್ತು ಮೊಬೈಲ್ ಆ್ಯಪ್ಗಳಲ್ಲೂ ಇದು ಆ್ಯಪ್ ಇದೆ. ಮತ್ತು ಈ ವೆಬ್ಸೈಟ್ ಮುಖಾಂತರ ಇವರು ಟ್ರಾವೆಲಿಂಗ್ ಸರ್ವಿಸಸ್ ಕೊಡ್ತಾ ಇದ್ದಾರೆ. ಮತ್ತು ಕಂಪನಿ ಫಾಲೋಸ್ B2B2C ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಟು ಕಸ್ಟಮರ್ ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಮತ್ತು ಕಸ್ಟಮರ್ ರಿಲೇಟೆಡ್ ಕಂಪ್ನಿ. ಮತ್ತು B2C ಅಂದರೆ ಬಿಸ್ನೆಸ್ ಟು ಕಸ್ಟಮರ್ ಇವ್ರ ಸರ್ವಿಸ್. ಮತ್ತು B2E ಬಿಸ್ನೆಸ್ ಟು ಎಂಟರ್ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಇದಾವೆ ಇದೆಲ್ಲ ಇವ್ರದ್ದು ಸರ್ವಿಸಸ್ಸು. ಮತ್ತು ಆಸ್ ಆಫ್ November 2019 ದ ಫರ್ಮ್ ಹ್ಯಾಸ್ ಸರ್ವ್ಡ್ ಕಸ್ಟಮರ್ ವಿತ್ ಮೋರ್ ದೆನ್ 400 ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್. ಅಂದರೆ ಇವ್ರದ್ದು November 2019 ನೋಡಿದ್ರೆ ಆಸ್ ಆಫ್ 400 ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಇದ್ದಾವೆ. ಮತ್ತು 10,96,400 ಹೋಟೆಲ್ಸ್ ಇದೆ ಇವ್ರದ್ದು. ಮತ್ತು ಇವರು ಟೈಅಪ್ ಆಗಿರುತ್ತೆ. ಮತ್ತು ಆಸ್ ಆಫ್ March 2019 49,494 ರಿಜಿಸ್ಟರ್ಡ್ ಟ್ರಾವೆಲ್ ಏಜೆನ್ಸಿ ಅಕ್ರಾಸ್ ಮೇಜರ್ ಸಿಟೀಸ್ ಇನ್ ಇಂಡಿಯಾ. ಇವ್ರದ್ದು ಬಿಸ್ನೆಸ್ ಸರ್ವಿಸಸ್ ಇಲ್ಲೆಲ್ಲ ಇದೆ. ನೆಕ್ಸ್ಟ್ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ ಏನೇನಿದೆ ಅಂತ ನೋಡೋಣ ಇವ್ರದ್ದು. ನೋಡಿ, ಮೊದಲದಾಗಿ ಏರ್ಲೈನ್ ಟಿಕೆಟ್ಸ್ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಏರ್ಲೈನ್ ಟಿಕೆಟ್ಸ್ ಆಸ್ ವೆಲ್ ಆಸ್ ಏರ್ಲೈನ್ ಟಿಕೆಟ್ಸ್ ಸೋಲ್ಡ್ ಆಸ್ ದ ಪಾರ್ಟ್ ಆಫ್ ಹಾಲಿಡೇ ಪ್ಯಾಕೇಜಸ್. ಇದೆಲ್ಲ ಇವ್ರ ಸರ್ವಿಸಸ್ ಬರುತ್ತೆ, ಪ್ರಾಡಕ್ಟ್ ಮತ್ತು ಸರ್ವಿಸಸ್. ನೆಕ್ಸ್ಟ್ ಒಂದು ನೋಡಿ, ಹೋಟೆಲ್ಸ್ ಆ್ಯಂಡ್ ಹಾಲಿಡೇ ಪ್ಯಾಕೇಜಸ್ ಅಂದರೆ ಇವ್ರದ್ದೇನು ಸೇಲ್ ಹೋಟೆಲ್ ರೂಮ್ಸ್ ಆಸ್ ವೆಲ್ ಆಸ್ ಟ್ರಾವೆಲ್ ಪ್ಯಾಕೇಜಸ್ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ಹೋಟೆಲ್ ರೂಮ್ಸ್ ಇರ್ಬೋದು, ಕ್ರೂಸಸ್, ಟ್ರಾವೆಲ್ ಇನ್ಶೂರೆನ್ಸ್ ಆ್ಯಂಡ್ ವೀಸಾ ಪ್ರೊಸೆಸಿಂಗ್ ಇದೆಲ್ಲ ಇನ್ಕ್ಲೂಡ್ ಆಗಿದೆ ಇವ್ರದ್ದು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಅಲ್ಲಿ. ಮತ್ತು ಅದರ್ ಟ್ರಾವೆಲ್ ಸರ್ವಿಸಸ್ ಯಾವುದೇ ಅಂತಂದರೆ ಇವ್ರು ರೈಲ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡೋದು, ಬಸ್ ಟಿಕೆಟ್ಸ್, ಟ್ಯಾಕ್ಸಿ ರೆಂಟಲ್ಸ್ ಆ್ಯಂಡ್ ಆನ್ಸಿಲರಿ ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಸಚ್ ಆಸ್ ಟ್ರಾವೆಲ್ ಇನ್ಶೂರೆನ್ಸ್ ಇರ್ಬೋದು, ವೀಸಾ ಪ್ರೊಸೆಸಿಂಗ್ ಆ್ಯಂಡ್ ಟಿಕೆಟ್ಸ್ ಫಾರ್ ಆಕ್ಟಿವಿಟೀಸ್ ಆ್ಯಂಡ್ ಅಟ್ರಾಕ್ಷನ್ಸ್ ಇದೆಲ್ಲ ಇವ್ರದ್ದು ಪ್ರಾಡಕ್ಟ್ ಮತ್ತು ಸರ್ವಿಸಸ್. ಬಿಸ್ನೆಸ್ ಮಾಡಲ್ ಸಹ ಆಗುತ್ತೆ ಇದೇನೆ. ನೆಕ್ಸ್ಟ್ ಆಫೀಸಸ್ ಎಲ್ಲೆಲ್ಲಿದೆ ಅಂತ ನೋಡಿ. ಇಂಡಿಯಾದಲ್ಲಿ ಆಫೀಸಸ್ ನೋಡಿದರೆ ಡೆಲ್ಲಿ, ನೋಯ್ಡಾ, ಬ್ಯಾಂಗ್ಳೂರು ಮತ್ತು ಮುಂಬೈ, ಹೈದರಾಬಾದ್ ಇಲ್ಲೆಲ್ಲ ಇವ್ರದ್ದು ಆಫೀಸ್ ಇದೆ. ಮತ್ತು ಓವರ್ಸೀಸ್ ಆಫೀಸ್ ಔಟ್ಸೈಡ್ ಫಾರಿನ್ ಕಂಟ್ರೀಸ್ ನೋಡಿದ್ರೆ ಸಿಂಗಾಪುರ್, ದುಬೈ, ಲಂಡನ್ ಇಲ್ಲೆಲ್ಲ ಇದೆ ಇವ್ರದ್ದು ಆಫೀಸಸ್. ಮತ್ತು ಆಸ್ ಆಫ್ ಇದು September 30, 2019 ಡೀಟೇಲ್ಸ್ ಇದು 477 ಎಂಪ್ಲಾಯೀಸ್ ಇದ್ದಾರೆ. ಮತ್ತು 52,752 ಟ್ರಾವೆಲ್ ಏಜೆಂಟ್ಸ್ ಮತ್ತು 9.27 ಮಿಲಿಯನ್ ಯೂಸರ್ಸ್ ಇದ್ದಾವೆ. ಇನ್ನು 11 ಇಯರ್ಸಲ್ಲಿ ಇಷ್ಟು ಇವ್ರದ್ದು ಡೆವಲಪ್ಮೆಂಟ್ಸ್ ಆಗಿದೆ. ನೆಕ್ಸ್ಟ್ ಫೌಂಡರ್ಸ್ ಯಾರ್ಯಾರು ಅಂತ ನೋಡೋಣ. ಇವರು ನಿಶಾಂತ್ ಪಿಟ್ಟಿ ಅಂತ ಅಂದ್ಬಿಟ್ಟು ಅದೇ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಈಸಿ ಟ್ರಿಪ್ ಪ್ಲಾನರ್ಸ್ ಲಿಮಿಟೆಡ್ ಅವರು CEO ಇವರು ನಿಶಾಂತ್ ಪಿಟ್ಟಿ. ಮತ್ತು ಇವ್ರು ಬಂದ್ಬಿಟ್ಟು ಶ್ರೀಕಾಂತ್ ಪಿಟ್ಟಿ ಅಂತ ಇವರು ಡೈರೆಕ್ಟ್ರು. ನೆಕ್ಸ್ಟ್ ಇವ್ರು ಬಂದ್ಬಿಟ್ಟು ಪ್ರಶಾಂತ್ ಪಿಟ್ಟಿ ಅಂದ್ಬಿಟ್ಟು ಇವ್ರು ಕೂಡ ಒನ್ ಆಫ್ ದ ಡೈರೆಕ್ಟರ್. ಇವರು ಫೌಂಡರ್ಸ್ ಆಫ್ ದ ಕಂಪನಿ. ನೆಕ್ಸ್ಟ್ ನೋಡಿ, ಮೈಲ್ ಸ್ಟೋನ್ಸ್ ಇದೆ ಯಾವಾಗ ಏನೇನು ಇವ್ರದ್ದಿದೆ ಅಂದ್ಬಿಟ್ಟು. ಇಯರ್ 2008 ಫೌಂಡೆಡ್ ಆಗಿದ್ದು ಪಿಟ್ಟಿ ಬ್ರದರ್ಸ್, ನಿಶಾಂತ್ ಪಿಟ್ಟಿ ಮತ್ತು ಶ್ರೀಕಾಂತ್ ಪಿಟ್ಟಿ ಇವರಿಬ್ಬರು ಸೇರ್ಕೊಂಡು B2B ಪೋರ್ಟಲ್ ಅದು ಸ್ಟಾರ್ಟ್ ಮಾಡಿದ್ರು. ಬಿಕಮ್ ಪ್ರಾಫಿಟಬಲ್ ಸಿನ್ಸ್ ಇನ್ಸೆಪ್ಷನ್ ಇನ್ ಇಯರ್ 2008. ಮತ್ತು 2011 ಎಂಟರ್ ಇಂಟು B2C ಬಿಸ್ನೆಸ್ಸಿಗೆ ಇವರು ಎಂಟರ್ಡ್ ಆದರು 2011. ಮತ್ತು B2C ಇದು ವೆಬ್ಸೈಟ್ ಎಲ್ಲ ಲೈವಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಇಯರ್ 2012 ಇಂಟ್ರೊಡ್ಯೂಸ್ ಇಂಟರ್ನ್ಯಾಷನಲ್ ಫ್ಲೈಟ್ ಬುಕಿಂಗ್ಸ್ ಆನ್ ವೆಬ್ಸೈಟ್. ಅಂದರೆ ಅವ್ರ ವೆಬ್ಸೈಟಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ ಬುಕಿಂಗ್ಸ್ ಎಲ್ಲ ಮಾಡೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು 2012. ಮತ್ತು 2013 ಲಾಂಚ್ಡ್ ಹೋಟೆಲ್ಸ್ ಆ್ಯಂಡ್ ಪ್ಯಾಕೇಜಸ್ ಇನ್ ಬಿಸ್ನೆಸ್ ಅಂದರೆ ಹೋಟೆಲ್ ಮತ್ತು ಏನು ಹಾಲಿಡೇ ಪ್ಯಾಕೇಜಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಮತ್ತು ಟು ಸ್ಟೆಪ್ ಫಾರ್ವರ್ಡ್ B2E ಸೆಗ್ಮೆಂಟ್ ಅಂದರೆ ಬಿಸ್ನೆಸ್ ಎಂಟರ್ಪ್ರೈಸ್ ಅಂತ ಹೇಳಿದ್ನಲ್ಲ ಆ ಸೆಗ್ಮೆಂಟ್ ಕೂಡ ಇವರು ಇಂಟ್ರೊಡ್ಯೂಸ್ ಮಾಡಿದ್ರು. ಮತ್ತು 2014-15 ನೋಡಿ, ಇಲ್ಲಿ ಕಂಪನಿ ರೆವಿನ್ಯೂ ಕ್ರಾಸ್ ದ $150 ಮಿಲಿಯನ್ ಅಷ್ಟು ಇವ್ರದ್ದು ಕ್ರಾಸ್ ಆಯಿತು ಕಂಪ್ನಿ ರೆವಿನ್ಯೂ. ಮತ್ತು ಸಕ್ಸಸ್ಫುಲಿ ಲಾಂಚ್ಡ್ ದ ಆಂಡ್ರಾಯ್ಡ್ ಅಪ್ಲಿಕೇಶನ್. ಅದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೇಕ್ ಮೈ ಟ್ರಿಪ್ ಇದು ಹೇಳಿದ್ನಲ್ಲ ಈಸ್ ಮೈ ಟ್ರಿಪ್, ಅದನ್ನೆಲ್ಲ ಇವರು ಆಂಡ್ರಾಯ್ಡ್ ಅಪ್ಲಿಕೇಶನ್ದು ಲಾಂಚ್ ಮಾಡಿದ್ರು 14 ಮತ್ತು 15.
ನೆಕ್ಸ್ಟ್ 2018 ಅಲ್ಲಿ ಇಂಟ್ರೊಡ್ಯೂಸ್ ನ್ಯೂ ಪ್ರಾಡಕ್ಟ್ ಲೈಕ್ ಟ್ರಾವೆಲ್ ಇನ್ಶೂರೆನ್ಸ್ ಅಂತ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡೋ ಅಂತದ್ದು ನ್ಯೂ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ರು. ನೆಕ್ಸ್ಟ್ ಇವರು ಕೊಲಾಬ್ರೇಟ್ ಆದ್ರು IRCTC ಅಂತ ಏನ್ ಕರಿತೀವಿ, ಅವ್ರ ಜೊತೆ ಟ್ರೈನ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡೋದಕ್ಕೆ ಇವರು ಕೊಲಾಬ್ರೇಟ್ ಆಗ್ತಾರೆ ಅವ್ರ ಜೊತೆ ಇನ್ ದ ಇಯರ್ 2018 ಅಲ್ಲಿ. ಮತ್ತೆ 2018-19 ಅಲ್ಲಿ ವಿ ಆರ್ ರ್ಯಾಂಕ್ ಥರ್ಡ್ ಅಮಾಂಗ್ ದ ಕೀ ಆನ್ಲೈನ್ ಟ್ರಾವೆಲ್ ಏಜೆನ್ಸೀಸ್ ಇನ್ ಇಂಡಿಯಾ. ಅಂದ್ರೆ ಇವರು ರ್ಯಾಂಕ್ ಅಲ್ಲಿ ಥರ್ಡ್ ರ್ಯಾಂಕ್ ಪಡ್ಕೋತಾರೆ ಆನ್ಲೈನ್ ಟ್ರಾವೆಲ್ ಏಜೆನ್ಸಿ ಇನ್ ಇಂಡಿಯಾದಲ್ಲಿ 2018-19. ಇದೆಲ್ಲ ಮೈಲ್ ಸ್ಟೋನ್. ಇವ್ರು ಇಯರ್ ಟು ಇಯರ್ ಏನೇನು ಇಂಪ್ರೂವ್ ಮಾಡ್ಕೊಂಡ್ರು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ ನೋಡಿ, ಒಂದು 3 years ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ರುಪೀಸ್ ಎಲ್ಲ ಕ್ರೋರ್ಸ್ ಅಲ್ಲಿ ಇದೆ. 2018 ಅಲ್ಲಿ ನೋಡಿ ಟೋಟಲ್ ಅಸೆಟ್ ನೋಡಿ, ಫಸ್ಟ್ 180.29 crore ಇದೆ. 2019 ಅಲ್ಲಿ ಬಂದ್ಬಿಟ್ಟು 243.09 crore ಇದೆ. ಮತ್ತೆ 2020 ನಲ್ಲಿ 282.34 crore ಇದೆ. ಮತ್ತೆ ಇದು ಟೋಟಲ್ ಇನ್ಕಮ್ ನೋಡಿ 113.57 crore ಇದೆ 2018 ಅಲ್ಲಿ. 2019 ಅಲ್ಲಿ 151.11 crore ಇದೆ. 2020 ನಲ್ಲಿ 179.72 crore ಇದೆ. ಮತ್ತೆ ನೋಡಿ ಟೋಟಲ್ ಎಕ್ಸ್ಪೆನ್ಸಸ್ 103.05 ಇದೆ 2018 ಅಲ್ಲಿ. 2019 ಅಲ್ಲಿ 109.93 ಇದೆ. ಮತ್ತೆ 2020 ನಲ್ಲಿ 132.21 ಇದೆ. ಮತ್ತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ಅದ್ರ ನೆಟ್ ಪ್ರಾಫಿಟ್ ಅಂತ ಏನ್ ಕರಿತೀವಿ 6.61 crore ಇದೆ 2018 ಅಲ್ಲಿ. 29.34 ಇದೆ 2019 ಅಲ್ಲಿ. 34.65 ಇದೆ 2020 ನಲ್ಲಿ. 34.65 crore ಅಷ್ಟು ನೋಡಿ. ಇದು ಟೋಟಲ್ ಅಸೆಟ್ ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಟೋಟಲ್ ಇನ್ಕಮ್ ಕೂಡ ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಮತ್ತೆ ಪ್ರಾಫಿಟ್ ನೋಡಿ, ನೆಟ್ ಪ್ರಾಫಿಟ್ ಅಂತ ಏನ್ ಕರೀವಿ ಅದು ಕೂಡ ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ನೆಟ್ ಪ್ರಾಫಿಟ್, ಟೋಟಲ್ ಅಸೆಟ್ಸ್, ಟೋಟಲ್ ಇನ್ಕಮ್ ಇದೆಲ್ಲ ನೋಡಿದ್ರೆ ಕಂಪ್ನಿ ಒಳ್ಳೆ ಗ್ರೌತ್ ಅಲ್ಲಿ ಇದೆ ಅಂತ ನೋಡ್ಬೋದು. ಇದು ಇವ್ರದ್ದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಸಮ್ ಫಿನಾನ್ಷಿಯಲ್ ಹೈಲೈಟ್ಸ್ ಇದೆ ನೋಡಿ, ಏನೇನು CAGR ಇದೆ ಅಂತ ಅಂದ್ಬಿಟ್ಟು. ಇವ್ರದ್ದು ಲಾಸ್ಟ್ 3 years ಕಂಪೇರ್ ಮಾಡಿದ್ರೆ ನೋಡಿ ಹೇಳ್ತಿದ್ದಾರೆ ಗ್ರೌತ್ CAGR, ಇನ್ಕಮ್ ಗ್ರೌತ್ ಎಷ್ಟಿದೆ, ಇನ್ಕಮ್ CAGR ಎಷ್ಟಿದೆ ಅಂತಂದ್ರೆ 25.80% ಇದೆ. ಮತ್ತೆ 2008 to 2020 ನೋಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ನೆಟ್ ಪ್ರಾಫಿಟ್ ಹೇಳಿದ್ನಲ್ಲ, ನೆಟ್ ಪ್ರಾಫಿಟ್ CAGR ಬಂದ್ಬಿಟ್ಟು 128.96% ಇದೆ. ನೆಕ್ಸ್ಟ್ ಕಂಪನಿ ಅಸೆಟ್ಸ್ ಗ್ರೋಸ್ ಬಂದ್ಬಿಟ್ಟು CAGR 25.14% ಇದೆ. ಇದೆಲ್ಲ CAGR ನೋಡಿದ್ರೆ ಇವತ್ತು ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್ ಎಲ್ಲ ಚೆನ್ನಾಗಿದೆ, ಕಂಪ್ನಿ ಗುಡ್ ಗ್ರೋತ್ ಅಲ್ಲಿ ಇದೆ. ಮತ್ತೆ ಪಿಯರ್ ಕಂಪ್ಯಾರಿಸನ್ ಏನೇನಿದೆ ಅಂತ ನೋಡೋಣ. ಅಕಾರ್ಡಿಂಗ್ ಟು RHP ಇವ್ರು ಏನ್ ಓಡಿಸಿದ್ದಾರೆ ರೆಡ್ಡಿ ಹೆರಿಂಗ್ ಪ್ರಾಸ್ಪೆಕ್ಟ್ಸ್, ದೇರ್ ಆರ್ ನೋ ಲಿಸ್ಟೆಡ್ ಕಂಪನೀಸ್ ದಟ್ ಹ್ಯಾವ್ ಬಿಸ್ನೆಸ್ ಪೋರ್ಟ್ಫೋಲಿಯೋ ಕಂಪೇರಬಲ್ ವಿತ್ ದ ಈಸಿ ಟ್ರಿಪ್ ಪ್ಲಾನರ್ಸ್. ಅಂದ್ರೆ ಇದಕ್ಕೆ ಕಾಂಪೀಟ್ ಮಾಡೋ ಅಂತದ್ದು ಯಾವ್ದು ಲಿಸ್ಟೆಡ್ ಕಂಪನೀಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಟ್ ಇಸ್ ನಾಟ್ ಪಾಸಿಬಲ್ ಟು ಪ್ರೊವೈಡ್ ಎನಿ ಇಂಡಸ್ಟ್ರಿ ಕಂಪ್ಯಾರಿಸನ್. ಮತ್ತೆ ಏನು ನಾಟ್ ಪಾಸಿಬಲ್ ಅಂದ್ರೆ ಇವ್ರು ಇಂಡಸ್ಟ್ರಿ ಕಂಪ್ಯಾರಿಸನ್ ಮಾಡೋದಕ್ಕೆ ಯಾವ್ದು ಲಿಸ್ಟೆಡ್ ಕಂಪ್ನೀಸ್ ಇಲ್ಲ. ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ ಯಾರು ಪಿಯರ್ಸ್ ಇಲ್ಲ ಇದ್ರಲ್ಲಿ. ಇವಾಗ ಇವ್ರಿಗೆ ಕಂಪ್ಯಾರಿಸನ್ ಮಾಡೋರು ಅಂತ ಪಿಯರ್ಸ್ ಯಾರು ಇಲ್ಲ ಲಿಸ್ಟೆಡ್ ಆಗಿರೋ ಕಂಪ್ನೀಸ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋ ಪಿಯರ್ಸ್ ಅಂತ ಇದರಿಂದ ಗೊತ್ತಾಗುತ್ತೆ. ನೆಕ್ಸ್ಟ್ IPO ಡೀಟೇಲ್ಸ್ ನೋಡೋಣ. IPO ಓಪನಿಂಗ್ ಡೇಟ್ ಬಂದ್ಬಿಟ್ಟು March 8, 2021. IPO ಕ್ಲೋಸಿಂಗ್ ಬಂದ್ಬಿಟ್ಟು March 10th ಕ್ಲೋಸ್ ಆಗ್ತಿದೆ. ಮತ್ತೆ ಫೇಸ್ ವ್ಯಾಲ್ಯೂ ನೋಡಿ 2 per equity ಶೇರ್ ಇದೆ ಫೇಸ್ ವ್ಯಾಲ್ಯೂ. IPO ಪ್ರೈಸ್ ಬಂದ್ಬಿಟ್ಟು 186 to 187 per equity ಶೇರ್ ಇದೆ. ಮಾರ್ಕೆಟ್ ಲಾಟ್ ಬಂದ್ಬಿಟ್ಟು 80 ಶೇರ್ಸ್. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಬಂದ್ಬಿಟ್ಟು 80 ಶೇರ್ಸ್. ಲಿಸ್ಟಿಂಗ್ BSE ಮತ್ತೆ NSE ಎರಡರಲ್ಲಿ ಲಿಸ್ಟಿಂಗ್ ಆಗ್ತಾ ಇದೆ. ಇಶ್ಯೂ ಸೈಜ್ ಬಂದ್ಬಿಟ್ಟು 510 crore ಇದೆ, ಅಪ್ ಟು 510 crore. ನೆಕ್ಸ್ಟ್ ಮಿನಿಮಮ್ ನಾವು 1 ಲಾಟ್ ಬೈ ಮಾಡಬೇಕು ಅಂತಂದ್ರೆ 80 ಶೇರ್ಸ್ ಆಗುತ್ತೆ, 14,960 rupees ಆಗುತ್ತೆ ಟೋಟಲ್ ಅಮೌಂಟ್. ಮತ್ತೆ ಮ್ಯಾಕ್ಸಿಮಮ್ 13 ಲಾಟ್ಸ್ ಬೈ ಮಾಡಬಹುದು. ಟೋಟಲ್ ಶೇರ್ಸ್ ಬಂದ್ಬಿಟ್ಟು 1040 ಆಗುತ್ತೆ. ಅಮೌಂಟ್ ಬಂದ್ಬಿಟ್ಟು 1,94,480 rupees ಆಗುತ್ತೆ ಟೋಟಲ್ ಅಮೌಂಟ್. ಮತ್ತೆ ಯಾವಾಗ ಲಿಸ್ಟೆಡ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಇವ್ರದ್ದು March 19th ಲಿಸ್ಟೆಡ್ ಆಗ್ತಿದೆ ಮಾರ್ಕೆಟ್ ಅಲ್ಲಿ. ಇಷ್ಟು IPO ಡೀಟೇಲ್ಸ್. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಏನಕ್ಕೆ ಮಾಡ್ತಾ ಇದ್ದಾರೆ IPO ಅಂತ ನೋಡೋಣ. Easy Trip Planners Limited intend to achieve the benefit of listing the equity share of the company on stock exchanges, like enhancing the visibility of the brand and providing liquidity to its existing shareholders ಅಂತಿದ್ದಾರೆ. ಅಂದ್ರೆ ಇವ್ರೇನಕ್ಕೋಸ್ಕರ IPO ರಿಲೀಸ್ ಮಾಡ್ತಾ ಇದ್ದಾರೆ. ಇವಾಗ ಈಕ್ವಿಟಿ ಶೇರ್ ಇದಕ್ಕೆ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ಇವಾಗ ಆಗಿರೋ ಶೇರ್ಸ್ ಎಲ್ಲ IPO ಲಿಸ್ಟಿಂಗ್ ಎಲ್ಲ ಒಳ್ಳೆ ಗೈನಲ್ಲಿ ಆಗಿದ್ದಾವೆ. ಅದೇ ರೀತಿ ಇವ್ರು ಕೂಡ ಆ ಬೆನಿಫಿಟ್ ಪಡ್ಕೋಬೇಕು ಅಂತ ಅಂದ್ಬಿಟ್ಟು ಈಕ್ವಿಟಿ ಶೇರ್ಸ್ ನ ಇವರು ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಯಾರು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇದಾರೆ ಅವ್ರಿಗೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡೋದಕ್ಕೋಸ್ಕರ ಮತ್ತೆ ಎನ್ಹಾನ್ಸಿಂಗ್ ದ ವಿಸಿಬಿಲಿಟಿ ಆಫ್ ದ ಬ್ರಾಂಡ್, ಇದಕ್ಕೆಲ್ಲ ಇವರು ಈ IPO ನ ರಿಲೀಸ್ ಮಾಡಿದ್ದಾರೆ. ಇಷ್ಟು ಇವ್ರದ್ದು ಆಬ್ಜೆಕ್ಟಿವ್ಸ್ ಆಫ್ ದ IPO. ನೆಕ್ಸ್ಟ್ ಕನ್ಕ್ಲೂಷನ್ ನೋಡೋಣ. ಕನ್ಕ್ಲೂಷನ್ ಸ್ವಲ್ಪ ಸ್ಟ್ರೆಂತ್ ಅಂದ್ರೆ ಇವ್ರದ್ದು ಕ್ವಾಲಿಟಿ ಏನೇನು, ಸ್ಟ್ರೆಂತ್ ಫ್ಯಾಕ್ಟರ್ಸ್ ಏನಿದಾವೆ ಇವ್ರದ್ದು, ಮತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದಾವೆ ಅಂತ ನೋಡೋಣ.
ಮೊದಲಾಗಿ ಸ್ಟ್ರೆಂತ್ ನೋಡೋಣ. ಒನ್ ಆಫ್ ದ ಲೀಡಿಂಗ್ ಆನ್ಲೈನ್ ಟ್ರಾವೆಲ್ ಏಜೆನ್ಸೀಸ್ ಇನ್ ಇಂಡಿಯಾ ಅಂದ್ರೆ ಇದು ಇವ್ರದ್ದು ಒನ್ ಆಫ್ ದ ಲೀಡಿಂಗ್ ಟ್ರಾವೆಲ್ ಏಜೆನ್ಸಿ ಇಂಡಿಯಾದಲ್ಲಿ. ಇದೊಂದು ಇವ್ರದ್ದು ಸ್ಟ್ರೆಂತ್. ಮತ್ತೆ ಸ್ಟ್ರಾಂಗ್ ಬ್ರಾಂಡ್ ನೇಮು ಮತ್ತೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ. ಇವ್ರದ್ದು ಸ್ಟ್ರಾಂಗ್ ಬ್ರಾಂಡ್ ನೇಮು ಮತ್ತೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಸ್ಟ್ರಾಂಗ್ ಇದೆ. ಇವರೆಲ್ಲ ಆನ್ಲೈನ್ ವೆಬ್ಸೈಟ್ ಅಲ್ಲೆಲ್ಲ ಮಾಡ್ತಿದಾರಲ್ಲ, ಇದೆಲ್ಲ ನೆಟ್ವರ್ಕ್ ಇವ್ರದ್ದು ಚೆನ್ನಾಗಿದೆ. ಇದೊಂದು ಇವ್ರದ್ದು ಗುಡ್ ಸ್ಟ್ರೆಂತ್. ಮತ್ತೆ ಇನ್ ಹೌಸ್ ಅಡ್ವಾನ್ಸ್ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಇವ್ರ ಕಂಪ್ನಿಲೇ ಇವರು ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಡೆವಲಪ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಕನ್ಸಿಸ್ಟೆಂಟ್ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ ಅಂಡ್ ಆಪರೇಷನ್ ಪರ್ಫಾರ್ಮೆನ್ಸ್ ನೋಡಿದ್ವಲ್ಲ, ಇವ್ರದ್ದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಎಲ್ಲ ನೋಡಿದ್ವಿ. ಮತ್ತೆ CAGR ಎಲ್ಲ ಹೆಂಗ್ ಗ್ರೋತ್ ಕೊಟ್ಟಿದೆ ಅಂತ ಇದೆಲ್ಲ ನೋಡಿದ್ರೆ ಇವ್ರದ್ದು ಕನ್ಸಿಸ್ಟೆಂಟ್ ಆಗಿದೆ. ಫೈನಾನ್ಷಿಯಲ್ ರೆಕಾರ್ಡ್ ಮತ್ತೆ ಆಪರೇಷನ್ ಪರ್ಫಾರ್ಮೆನ್ಸ್ ಇದೊಂದು ಇವ್ರದ್ದು ಗುಡ್ ಸ್ಟ್ರಾಂಗ್ ಇವ್ರದ್ದೊಂದು ಸ್ಟ್ರೆಂತ್ ಅಂತ ಹೇಳ್ಬೋದು. ಮತ್ತೆ ಸಮ್ ರಿಸ್ಕ್ ಫ್ಯಾಕ್ಟರ್ಸ್ ಇದಾವೆ, ಏನೇನಂತ ನೋಡೋಣ. ಎನಿ ಫೇಲ್ಯೂರ್ ಟು ಮೇಂಟೈನ್ ಕ್ವಾಲಿಟಿ ಆಫ್ ಕಸ್ಟಮರ್ ಸರ್ವಿಸ್ ಪ್ರಾಡಕ್ಟ್ ಅಂಡ್ ಡೀಲ್ ವಿತ್ ಕಸ್ಟಮರ್ ಕಂಪ್ಲೈಂಟ್ಸ್ ಕುಡ್ ಮೆಟೀರಿಯಾಲಿಟಿ ಅಂಡ್ ಅಡ್ವರ್ಸ್ಲಿ ಅಫೆಕ್ಟ್ ಇಟ್ಸ್ ಬಿಸ್ನೆಸ್ ಅಂಡ್ ಆಪರೇಷನ್ ರಿಸಲ್ಟ್. ಇದ್ರ ಅರ್ಥ ಏನಂತಂದ್ರೆ ಇವರು ಕ್ವಾಲಿಟಿನ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಏನಾದ್ರು ಕ್ವಾಲಿಟಿ ಮೇಂಟೈನ್ ಮಾಡೋದ್ರಲ್ಲಿ ಇವ್ರು ಏನಾದ್ರು ಫೇಲ್ಯೂರ್ ಆದ್ರು ಅಂತಂದ್ರೆ ಇವಾಗ ಅದು ಕಂಪ್ನಿಗೆ ಡೈರೆಕ್ಟ್ ಆಗಿ ಅಡ್ವರ್ಸ್ಲಿ ಎಫೆಕ್ಟ್ ಆಗುತ್ತೆ, ಇವ್ರ ಬಿಸ್ನೆಸ್ಗೆ ಮತ್ತೆ ಇವ್ರ ಆಪರೇಟಿಂಗ್ ರಿಸಲ್ಟ್ಸ್ಗೆಲ್ಲ. ಇದೊಂದು ಇವ್ರಿಗೆ ಒಂದು ರಿಸ್ಕ್ ಫ್ಯಾಕ್ಟರ್ ಆಗ್ಬೋದು, ಏನಾದ್ರು ಕ್ವಾಲಿಟಿಲೆಲ್ಲ ಇವರು ಫೇಲ್ಯೂರ್ ಆದ್ರೆ. ನೆಕ್ಸ್ಟ್ ರಿಸ್ಕ್ ಫ್ಯಾಕ್ಟರ್ ನೋಡಿ. ಎನಿ ಡಿಸ್ರಪ್ಷನ್ ಟು ದ ಸಪ್ಲೈ ಆಫ್ ಏರ್, ಟ್ರೈನ್ ಅಂಡ್ ಬಸ್ ಟಿಕೆಟ್ ಅಂಡ್ ರೆಡ್ಯೂಸ್ಡ್ ಡಿಮ್ಯಾಂಡ್ ಆಫ್ ಹೋಟೆಲ್ ಅಕಾಮಡೇಷನ್ ಅಂಡ್ ರಿಲೇಟೆಡ್ ಸರ್ವಿಸಸ್ ಆರ್ ಅದರ್ ಟ್ರಾವೆಲ್ ಎಲಿಮೆಂಟ್ಸ್ ಆರ್ ಅನ್ ಇನ್ಕ್ರೀಸ್ ಇನ್ ದ ಪ್ರೈಸಸ್ ಆಫ್ ಟ್ರಾವೆಲ್ ಎಲಿಮೆಂಟ್ಸ್ ಕುಡ್ ಅಡ್ವರ್ಸ್ಲಿ ಅಫೆಕ್ಟ್ ಇಟ್ಸ್ ಆಪರೇಷನ್, ಟರ್ನ್ ಓವರ್ ಅಂಡ್ ಪ್ರಾಫಿಟಬಿಲಿಟಿ. ಹಿಂಗಂದ್ರೆ ಏನು ಅಂತಂದ್ರೆ ಇವ್ರು ಏನಾದ್ರೂ ಸಪ್ಲೈ ಆಫ್ ಏರ್, ಟ್ರೈನ್, ಬಸ್ ಟಿಕೆಟ್ಸ್ ರೆಡ್ಯೂಸ್ಡ್ ಡಿಮ್ಯಾಂಡ್ ಮತ್ತೆ ಹೋಟೆಲ್ ಅಕಾಮಡೇಷನ್ ಅಲ್ಲೆಲ್ಲ ಇವ್ರದ್ದು ಡಿಮ್ಯಾಂಡ್ ರೆಡ್ಯೂಸ್ ಆದ್ರೆ, ಮತ್ತೆ ಇವರು ರಿಲೇಟೆಡ್ ಸರ್ವಿಸಸ್ ಇದಾವಲ್ಲ ಇದೆಲ್ಲ ಡಿಮ್ಯಾಂಡ್ ರೆಡ್ಯೂಸ್ ಆದ್ರೆ, ಮತ್ತೆ ಪ್ರೈಸ್ ಎಲ್ಲ ಇನ್ಕ್ರೀಸ್ ಆದ್ರೆ, ಟ್ರಾವೆಲ್ ಎಲಿಮೆಂಟ್ಸ್ ಎಲ್ಲ ಇದೆಲ್ಲ ಇವ್ರಿಗೆ ಅಡ್ವರ್ಸ್ಲಿ ಎಫೆಕ್ಟ್ ಆಗುತ್ತೆ. ಇವ್ರ ಕಂಪ್ನಿದು ಟರ್ನ್ ಓವರ್ ಇರ್ಬೋದು, ಪ್ರಾಫಿಟಬಿಲಿಟಿಗೆಲ್ಲ. ಇದೊಂದು ಇವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಆಗ್ಬೋದು. ನೆಕ್ಸ್ಟ್ ಟ್ರಾವೆಲ್ ಇಂಡಸ್ಟ್ರಿ ಫಾರ್ ಇಂಡಿಯಾ ಅಂಡ್ ಇಂಡಿಯಾ ರಿಲೇಟೆಡ್ ಟ್ರಾವೆಲ್ ಇಸ್ ಇಂಟೆನ್ಸಿವ್ಲಿ ಕಾಂಪಿಟೇಟಿವ್. ಅಂದ್ರೆ ಟ್ರಾವೆಲ್ ಇಂಡಸ್ಟ್ರಿ ಇವ್ರದ್ದು ಗುಡ್ ಇದೆ, ಬಟ್ ಏನಾದ್ರೂ ಇವ್ರಿಗೆ ಕಾಂಪಿಟೇಷನ್ ಏನಾದ್ರು ಬಂದ್ರೆ ಅದನ್ನ ಇವರು ಫೇಸ್ ಮಾಡ್ಬೇಕಾಗುತ್ತೆ. ಇದನ್ನ ಫೇಸ್ ಮಾಡೋದ್ರಲ್ಲಿ ಫೇಲ್ಯೂರ್ ಆದ್ರೆ ಇದೊಂದು ಕೂಡ ಇವ್ರಿಗೆ ಫ್ಯೂಚರ್ ಅಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ ಆಗ್ಬೋದು. ಇಷ್ಟು ಇವ್ರದ್ದು ರಿಸ್ಕ್ ಫ್ಯಾಕ್ಟರ್. ಫ್ರೆಂಡ್ಸ್ ನೋಡಿದ್ರಲ್ಲ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿದ್ರಲ್ಲ, ನಿಮ್ಗೆ ಇದ್ರದಕ್ಕೆ IP ಅಪ್ಲೈ ಮಾಡಬೇಕೋ ಬೇಡೋ ಅಂತ ಅಂದ್ಬಿಟ್ಟು ನೀವೇ ಡಿಸೈಡ್ ಮಾಡಿ. ನೋಡಿದ್ರಲ್ಲ ಈಸಿ ಟ್ರಿಪ್ ಪ್ಲಾನರ್ಸ್ IPO ಡೀಟೇಲ್ಸ್ ಎಲ್ಲ. ನಿಮಗೆ ಈ IPO ಡೀಟೇಲ್ಸ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅವರು ಕೂಡ IPO ಅಪ್ಲೈ ಮಾಡಬೇಕು ಅಂತ ಇರ್ತಾರೆ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದುವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಈ ವಿಡಿಯೋ ನೋಡಿದಾದ್ಮೇಲೆ ಗೊತ್ತಾಯ್ತು ನಿಮ್ಗೆ IPO ಅಪ್ಲೈ ಮಾಡಬೇಕೋ ಬೇಡ ಅಂತ ಅಂದ್ಬಿಟ್ಟು. ಮತ್ತೆ ನಿಮ್ದೇ ಒಂದು ಸ್ವಂತ ಅನಾಲಿಸಿಸ್ ನೀವು ಮಾಡಿ, ಇಲ್ಲ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಅಡ್ವೈಸ್ ತಗೊಂಡು IPO ಅಪ್ಲೈ ಮಾಡಬೇಕೋ ಬೇಡವೋ. ಮತ್ತೆ ಈ ವಿಡಿಯೋ ಕೂಡ ನೋಡಿದ್ರಲ್ಲ, ಇವಾಗ ನೀವೇ ಡಿಸೈಡ್ ಮಾಡಿ ಅಪ್ಲೈ ಮಾಡಿ, ನಿಮಗೂ IPO ಅಲಾಟ್ಮೆಂಟ್ ಆಗಲಿ. ಇಷ್ಟು ಈ ವಿಡಿಯೋ ಡೀಟೇಲ್ಸ್. ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.